7 ಸಚಿವರಿಗೆ ರಾಜ್ಯ ಗುತ್ತಿಗೆದಾರರ ಸಂಘದಿಂದ ಪತ್ರ ಹೋಗಿದೆ. ಡಿಸಿಎಂ ಡಿಕೆಶಿ, ಪ್ರಿಯಾಂಕ್ ಖರ್ಗೆ, ಮಹದೇವಪ್ಪ, ಜಮೀರ್, ದಿನೇಶ್ ಗುಂಡೂರಾವ್, ರಹೀಂ ಖಾನ್ಗೆ ಪತ್ರ ಬರೆಯಲಾಗಿದೆ. ಸಚಿವರ ವರ್ತನೆ ಬಗ್ಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸದಸ್ಯರು. ಗುತ್ತಿಗೆದಾರರ ಕುಂದು ಕೊರತೆಗಳ ಬಗ್ಗೆ ಗಮನಕ್ಕೆ ತಂದಿದ್ದೇವೆ. ತಾವು ಇದುವರೆಗೂ ತಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ. ಇಲಾಖೆಯಲ್ಲಿ ಕೇಳಿದ್ರೆ ಸಚಿವರನ್ನ ಭೇಟಿಯಾಗಿ ಅಂತ ಹೇಳ್ತಾರೆ. ಹಣ ಪಾವತಿ ವಿಚಾರದಲ್ಲೂ ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ. ಇದರಿಂದಾಗಿ ಗುತ್ತಿಗೆದಾರರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ. 7 ದಿನದ ಒಳಗಾಗಿ ನಮಗೆ ನ್ಯಾಯ ಕೊಡಿಸಿ ಅಂತ ಮನವಿ ಪತ್ರ ಬರೆಯಲಾಗಿದೆ. ಒಂದು ವೇಳೆ ಸಮಸ್ಯೆಯನ್ನ ಬಗೆಹರಿಸದೇ ಇದ್ರೆ ಸಿಎಂ ಗಮನಕ್ಕೆ ತರಬೇಕಾಗುತ್ತೆ. ಹೀಗಂತ 7 ಮಂದಿ ಸಚಿವರಿಗೆ ಗುತ್ತಿಗೆದಾರರ ಸಂಘ ಪತ್ರವನ್ನ ಬರೆದಿದೆ. ಯಾರ್ಯಾರಿಗೆ? ಡಿಸಿಎಂ ಡಿಕೆಶಿ, ಪ್ರಿಯಾಂಕ್ ಖರ್ಗೆ, ಮಹದೇವಪ್ಪ, ಜಮೀರ್, ದಿನೇಶ್ ಗುಂಡೂರಾವ್, ರಹೀಂ ಖಾನ್ಗೆ ಪತ್ರ ಹೋಗಿದೆ. ಅದರಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಚಿವರ ವರ್ತನೆಯ ಬಗ್ಗೆ. ನಾವು ಗುತ್ತಿಗೆದಾರರ ಕುಂದುಕೊರತೆಗಳ ಬಗ್ಗೆ ಗಮನಕ್ಕೆ ತಂದಿದ್ದೇವೆ, ಆದರೆ ಯಾರೂ ಕೂಡ ತಮ್ಮ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ ಅನ್ನುವಂಥ ನೋವನ್ನ ಹೇಳ್ಕೊಂಡಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಪ್ರಸನ್ನ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರಸನ್ನ, ಇದೀಗ ಪತ್ರವನ್ನ ಬರೆಯಲಾಗಿದೆ. ಒಂದು ವೇಳೆ ಈ 7 ಸಚಿವರು ಸ್ಪಂದಿಸದೇ ಇದ್ದಲ್ಲಿ ಪತ್ರಕ್ಕೆ ಸಿಎಂ ಗಮನಕ್ಕೂ ಕೂಡ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈ 7 ಜನರಲ್ಲಿ ಯಾರಾದರೂ ರಿಯಾಕ್ಟ್ ಮಾಡಿದ್ದಾರೆ ಈ ಪತ್ರದ ವಿಚಾರವಾಗಿ? ಪ್ರಸನ್ನ, ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಚೈತ್ರ, ಪ್ರಮುಖವಾಗಿ ರಾಜ್ಯ ಗುತ್ತಿಗೆದಾರರ ಅಸೋಸಿಯೇಷನ್ ಅವರು ಇದೀಗ 7 ಮಂದಿ ಸಚಿವರಿಗೆ ಪತ್ರವನ್ನು ಬರೆದು ತಮ್ಮ ಸಮಸ್ಯೆಗಳು ಏನು, ಅಹವಾಲುಗಳು ಏನು ಅನ್ನುವಂಥದ್ದನ್ನ ಅವರಿಗೆ ಮನವರಿಕೆ ಮಾಡಿಕೊಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಮತ್ತು ಸಚಿವರಿಗೆ ಒಂದು ಗಡುವನ್ನು ಕೂಡ ಕೊಟ್ಟಿದ್ದಾರೆ. ಪತ್ರ ತಲುಪಿದ 7 ದಿನಗಳ ಒಳಗಾಗಿ ಗುತ್ತಿಗೆದಾರರ ಸಂಘದ ಸಭೆಯನ್ನ ಕರೆದು ತಮ್ಮ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅನ್ನುವಂಥದ್ದು ಅವರ ಡಿಮ್ಯಾಂಡ್ ಇರುವಂಥದ್ದು. ಪ್ರಮುಖವಾಗಿ ಗುತ್ತಿಗೆದಾರರಿಗೆ ಹಣ ಪಾವತಿ ಆಗ್ತಾ ಇರುವಂಥದ್ದು ವಿಳಂಬ ಆಗ್ತಾ ಇದೆ. ಕಳೆದ ಸರ್ಕಾರದ ಅವಧಿಯಲ್ಲಿಯೇ ಟೆಂಡರ್ ಆಗಿದ್ರು ಕೂಡ ಇದುವರೆಗೂ ಕೂಡ ಅವರಿಗೆ ಬಿಲ್ ಪಾವತಿ ಆಗಿಲ್ಲ. ಬಿಲ್ ಬಾಕಿ ಇರುವಂತದ್ದನ್ನ ಪಾವತಿ ಮಾಡುವಂತ ಸಂದರ್ಭದಲ್ಲೂ ಕೂಡ ಅಧಿಕಾರಿಗಳು ಸೂಕ್ತ ರೀತಿಯಲ್ಲಿ ಸ್ಪಂದನೆಯನ್ನ ಮಾಡ್ತಾ ಇಲ್ಲ. ಅಧಿಕಾರಿಗಳ ಬಳಿಗೆ ಹೋಗಿ ಕೇಳಿದ್ರೆ ಮಂತ್ರಿಗಳನ್ನ ಸಂಪರ್ಕ ಮಾಡಿ ಅಂತ ಹೇಳ್ತಾರೆ. ಮಂತ್ರಿಗಳ ಒಂದು ಜ್ಯೇಷ್ಠತಾ ಪಟ್ಟಿಯನ್ನ ಕೊಟ್ಟಿರ್ತಾರೆ. ಅಂದ್ರೆ ಸೀನಿಯಾರಿಟಿ ಆಧಾರದ ಮೇಲೆ ಬಿಲ್ ಪಾವತಿ ಆಗಬೇಕು ಅಂತ ಹೇಳಿ ಆ ಜ್ಯೇಷ್ಠತಾ ಪಟ್ಟಿಯನ್ನು ಕೂಡ ಕಡೆಗಣಿಸಿ ಅಧಿಕಾರಿಗಳು ತಮಗೆ ಯಾರಿಗೆ ಬೇಕೋ ಅಂತ ಗುತ್ತಿಗೆದಾರರಿಗೆ ಮಾತ್ರ ಬಿಲ್ ಪಾವತಿಯನ್ನ ಮಾಡ್ತಾ ಇದ್ದಾರೆ. ಇದರಿಂದ ಪ್ರಾಮಾಣಿಕವಾಗಿ ಯಾರು ಕೆಲಸ ಮಾಡಿದ್ದಾರೆ ಮತ್ತು ಮುಂಚಿತವಾಗಿ ಯಾರು ಕೆಲಸವನ್ನ ಮಾಡಿದ್ದಾರೆ ಅಂತವರಿಗೆ ಬಿಲ್ ಪಾವತಿ ಆಗುವಂತದ್ದು ಸಾಕಷ್ಟು ವಿಳಂಬ ಆಗ್ತಿದೆ. ಕೇವಲ ಇದು ಒಂದೆರಡು ಇಲಾಖೆಗೆ ಮಾತ್ರ ಸೀಮಿತವಾಗಿಲ್ಲ, 10 ಇಲಾಖೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಗುತ್ತಿಗೆದಾರರಿಗೆ ಇದೇ ರೀತಿಯ ಸಮಸ್ಯೆ ಆಗ್ತಿದೆ. ಇದನ್ನ ಸರಿಪಡಿಸಿ ಅಂತೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಪತ್ರವನ್ನು ತಲುಪಿಸಲಾಗಿದೆ. ಅವರ ಇಲಾಖೆ ಜಲಸಂಪನ್ಮೂಲ ಇಲಾಖೆ ಮತ್ತು ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಗುತ್ತಿಗೆದಾರರಿಗೆ ಬಿಲ್ ಪಾವತಿ ಆಗುವಂತದ್ದು ಸಾಕಷ್ಟು ವಿಳಂಬ ಆಗ್ತಾ ಇದೆ. ಇದರ ವಿರುದ್ಧ ಗುತ್ತಿಗೆದಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ಪಂಚಾಯತ್ ರಾಜ್ ಇಲಾಖೆ ಮತ್ತು ಆರೋಗ್ಯ ಇಲಾಖೆ, ಪೌರಾಡಳಿತ ಇಲಾಖೆ ಸೇರಿದಂತೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಿಗೂ ಕೂಡ ಇದೀಗ ಗುತ್ತಿಗೆದಾರರು ಪತ್ರವನ್ನು ತಲುಪಿಸಿದ್ದಾರೆ. ತಮ್ಮ ಅಹವಾಲನ್ನು ಆಲಿಸಿದಕ್ಕೆ 7 ದಿನಗಳ ಒಳಗಾಗಿ ಸಭೆಯನ್ನ ಕರೆದು ತಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು ಮತ್ತು ಜ್ಯೇಷ್ಠತೆಯ ಆಧಾರದ ಮೇಲೆ ಅವರಿಗೆ ಬಿಲ್ ಪಾವತಿ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಸೂಕ್ತ ರೀತಿಯ ಕ್ರಮವನ್ನು ಅಳವಡಿಸಬೇಕು ಮತ್ತು ಹಳೆ ವರ್ಷದ ಅಂದ್ರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಯಾವುದು ಪೆಂಡಿಂಗ್ ಇತ್ತೋ ಅಂತ ಬಿಲ್ಗಳನ್ನು ಕೂಡ ಇದುವರೆಗೆ ಪಾವತಿ ಮಾಡಿಲ್ಲ. ಇದರ ವಿರುದ್ಧವೂ ಕೂಡ ತಮ್ಮ ಆಕ್ರೋಶ ಇದೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಮತ್ತೊಂದು ಅಂಶವನ್ನು ಇಲ್ಲಿ ಸರ್ಕಾರದ ವಿರುದ್ಧ ಇಲ್ಲಿ ಪ್ರಸ್ತಾಪವನ್ನ ಗುತ್ತಿಗೆದಾರರು ಮಾಡಿರುವಂತದ್ದು, ಕಳೆದ ಸರ್ಕಾರದ ಅವಧಿಯಲ್ಲಿ ನಾವು ಹೋರಾಟವನ್ನು ರೂಪಿಸಿದ್ವಿ, ಹೋರಾಟದ ಬಳಿಕವೂ ಕೂಡ ಕಾಂಗ್ರೆಸ್ ಸರ್ಕಾರ ಬಂತು, ಆದ್ರೂ ಕೂಡ ಗುತ್ತಿಗೆದಾರರ ಮೇಲೆ ಈ ಸರ್ಕಾರಕ್ಕೆ ಯಾಕೋ ಕರುಣೆ ಇಲ್ಲ ಅನ್ನುವಂತ ಅಂಶವನ್ನ ಪತ್ರದಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಈ ಮೂಲಕ ಎಲ್ಲೋ ಒಂದ್ ಕಡೆ ಗುತ್ತಿಗೆದಾರ ರೈಟ್ ಥ್ಯಾಂಕ್ ಯು ಪ್ರಸನ್ನ ಮಾಹಿತಿಗಾಗಿ. ನೋಡಿ, 7 ಸಚಿವರಿಗೆ ರಾಜ್ಯ ಗುತ್ತಿಗೆದಾರರ ಸಂಘದಿಂದ ಪತ್ರ ಹೋಗಿದೆ. ಪ್ರತಿನಿಧಿ ಹೇಳ್ತಾ ಇದ್ರು ಯಾವ್ಯಾವ ಅಂಶಗಳನ್ನ ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ. ಬಿಜೆಪಿ ಅವಧಿಯಲ್ಲಿ ಇದ್ದಂತ ಬಾಕಿ ಬಿಲ್ಗಳನ್ನ ಕೂಡ ಪಾವತಿ ಮಾಡಿಲ್ಲ, ಅದಕ್ಕೊಂದು ರೆಸ್ಪಾನ್ಸ್ ಕೂಡ ಇಲ್ಲ. ಹೀಗೆ ಮುಂದುವರೆದ್ರೆ ಇವೆಲ್ಲವನ್ನು ಕೂಡ ನಾವು ಸಿಎಂ ಗಮನಕ್ಕೆ ತರ್ತೀವಿ ಅನ್ನೋದಾಗಿ ಪತ್ರದಲ್ಲಿ ಬರೆದಿದ್ದಾರೆ. ಈಗ ಸದ್ಯಕ್ಕೆ ಡಿಸಿಎಂ ಡಿಕೆಶಿ ಅವರಿಗೆ, ಪ್ರಿಯಾಂಕ್ ಖರ್ಗೆ ಅವರಿಗೆ, ಉಳಿದಂತ ಸಚಿವರಿಗೆ ಒಂದು ಪತ್ರವನ್ನ ಬರೆದು ಕೋರ್ಕೊಂಡಿದ್ದಾರೆ.